ರಾಜ್ಯಾದ್ಯಂತ ಒಂದು 5-6-7-8 ಡಿಸ್ಟಿಕ್ ಒಳಗೆ ಅಂಗನವಾಡಿ ಕಾರ್ಯಕರ್ತೆಯರು ಸ್ಟ್ರೈಕ್ ಮಾಡಾಕತ್ತಾರ. ನಿನ್ನೆಗೆ ಮೋಸ್ಟ್ಲಿ ಅದನ್ನು ಕಂಪ್ಲೀಟ್ ಆಗೈತೆ ಅಂತ ಅನ್ಕೋತೀನಿ. ಈ ವಿಚಾರವಾಗಿ ಒಂದು ಸಮಗ್ರ ವರದಿ ಮಾಡಬೇಕಲ್ಲ ಅಂತ ನಾನು ಅನ್ಕೊಂಡೆ. ವಿಡಿಯೋ ಮಾಡಬೇಕು ಅಂತ ಈಗ ಕುಂತಾಗ ಇಲ್ಲ, ಇದೊಂದು ಸಮಗ್ರ ವರದಿ ಆಗಲ್ಲ, ಹೀಗಾಗಿ ಡಿಜಿಟಲ್ ಒಳಗೆ ಆ ಒಂದು ವರದಿ ಕೊಡೋಣ ಅನ್ನೋ ವಿಚಾರದಿಂದ ನಾವೇನು ಮಾಡಿದ್ವಿ, ನಮ್ಮದ ranaganews.co.in ಡಿಜಿಟಲ್ ಒಳಗೆ ನಾವು ಅದನ್ನು ಸಮಗ್ರ ವರದಿನ ಪ್ರಕಟಿಸಿವಿ. ಅದರದ್ದು ಲಿಂಕ್ ಬೇಕಾದ್ರೆ ನಿಮಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೆ ಇರ್ತೈತಿ. ಆ ಒಂದು ಸಮಗ್ರ ವರದಿನ ರಾಜ್ಯಾದ್ಯಂತ 1,20,000 ಅಂಗನವಾಡಿ ಕಾರ್ಯಕರ್ತೆಯರು ಏನು ಅದರಲ್ಲ, ನೀವು ಅದನ್ನು ಬಳಸ್ಕೊಡ್ರಿ. ಯಾಕಂದ್ರೆ ಅದ್ರೊಳಗೆ ಆರ್ಟಿಕಲ್ 14, ಆರ್ಟಿಕಲ್ 21 ಐತಿ. ನಿಮಗೆ ಬೇಕಪ್ಪ ಅಂತಂದ್ರೆ ಸಮಗ್ರವಾಗಿ ಆ ವರದಿನ ನೀವು ಅಧ್ಯಯನ ಮಾಡಿ ಸರ್ಕಾರದ ಮುಂದೆ ಇಟ್ಟು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೋದು. ಯಾಕಂತಂದ್ರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ PhD ಆದವರು, ಆಮೇಲೆ ಡಿಪ್ಲೊಮಾ ಆದವರು, ಆಮೇಲೆ ಡಿಗ್ರಿ ಆದವ್ರು ಇರಂಗಿಲ್ಲ. ನೀವು ಮೊಬೈಲ್ ತರಲೇಬೇಕು, ಟೆಕ್ನಾಲಜಿ ಕಲೀಲೇಬೇಕು ಅಂತನೋ ಒತ್ತಡ ಅಲ್ಲಿ ಸಾಕಷ್ಟು ಆಗಕತ್ತೈತೆ ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ಕಾರದ ವತಿಯಿಂದ. ಹೀಗಾಗಿ ಅವರಿಗೆ ಟ್ರೈನಿಂಗ್ ಸತ್ಯಕ್ಕೆ ಇರಂಗಿಲ್ಲ, ಅವರಿಗೆ ಟ್ರೈನಿಂಗ್ ಸತ್ಯಕ್ಕೆ ಇರಲ್ಲ ಸರ್ಕಾರದಿಂದ. ಹೀಗಾಗಿ ಬರೀ 12,000 ಅವರಿಗೆ ಒಂದು ಗೌರವ ಧನ ಅಂತ ಕೊಡ್ತಾರೆ. ಯಾಕಂದ್ರೆ ಗೌರವ ಧನ ಅಂಥೇಳಿ ಅವರಿಗೆ ರಾಜ್ಯ ಸರ್ಕಾರ ಮೋಸ ಮಾಡಕತ್ತೈತಿ ಅಂತನೂ ಅನ್ಬೋದು. ಪಗಾರು, ನೌಕರಿ, ಸ್ಯಾಲ್ರಿ ಅಂತ ಅಂದ್ರೆ ಅದು ಬೇರೆ ಇರ್ತೈತಿ. ಗೌರವ ಧನ ಅಂತ ಅನ್ನೋದು ಗೌರವ ಐತಿಲ್ಲ. ಇವರು ಕೊರೋನಾ ಟೈಮ್ ಒಳಗೂ ಸಾಕಷ್ಟು ಓಡಾಡ್ಯಾರ ಮಾಡ್ಯಾರ. ಹೀಗಾಗಿ ಇವರಿಗೆ ಗೌರವ 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 ಅನ್ನೋದು ಬಿಟ್ರಂದ್ರೆ ಧನದಿಂದ ಇವರಿಗೆ ಯಾರೂ ಅಭಿವೃದ್ಧಿ ಮಾಡಿಲ್ಲ. ಇದೊಂದು ಗಮನಾರ್ಹ ವಿಚಾರ ಐತೆ ಅನ್ನೋ ಕಾರಣಕ್ಕೆ ಇದನ್ನು ನಾವು ನೇರವಾಗಿ ಇಲ್ಲಿ ಹೇಳೋದಕ್ಕಿಂತ ಒಂದು ವರದಿ ಯಾಕೆ ಬರೀಬಾರ್ದು ಡಿಜಿಟಲ್ನಾಗ ಅನ್ನೋ ಕಾರಣಕ್ಕೆ ನಾ ಆಗಲೇ ಹೇಳಿದ್ನಲ್ಲ, ranaganews.co.in ಒಳಗೆ ಹೋಗ್ರಿ, ನಿಮ್ಗೆ ಆ ವರದಿ ಸಿಗುತ್ತಾ. ಅಥವಾ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಓಪನ್ ಮಾಡಿರಿ, ಅಧ್ಯಯನ ಮಾಡಿರಿ. ರಾಜ್ಯಾದ್ಯಂತ 1,20,000 ಇರೋ ಅಂಗನವಾಡಿ ಕಾರ್ಯಕರ್ತರಿಗೆ ಇದರಿಂದ ಅನುಕೂಲ ಆಗುತ್ತಾ, ಹೆಲ್ಪ್ ಆಗುತ್ತಾ ಅಂತಂದ್ರೆ ಇದ ನಾವು ಮಾಡೋ ಒಂದು ಸೇವೆ ಅಂತ ಅನ್ಕೊಂತೀವಿ ಅಂತ ಹೇಳ್ತಾ ಮತ್ತೆ ಸಿಗ್ತೀವಿ.